ಕರ್ಣ, ಪರಮಾತ್ಮ, ನಿನ್ನ ಜೊತೆಯಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿ ನನ್ನ ಜೊತೆ ಬರುವೆ. ಆಗಬಹುದು ಪರಮಾತ್ಮ. ಎಲ್ಲಿಗೆ ನನ್ನ ಕರೆ ತಂದೆಯೋ ದೇವಾ, ಎಲ್ಲಿಗೆ ನನ್ನ ಕರೆ ತಂದೆಯೋ ದೇವಾ, ಮಾನವ ನಾನು ದೈವವು ನೀನು. ಮಾನವ ನಾನು ದೈವವು ನೀನು. ಏತಕ್ಕೆ ಎನ್ನೋಳು ಕರುಣೆಯ ತೋರುವೆ ಕೃಷ್ಣ, ಕೃಷ್ಣ. ಏತಕ್ಕೆ ಎನ್ನೋಳು ಕರುಣೆಯ ತೋರುವೆ, ಮಾನವ ನಾನು ದೈವವು ನೀನು. ಪರಮಾತ್ಮ, ಮಾನವ ನಾನು ದೈವವು ನೀನು. ಏತಕ್ಕೆ ಎನ್ನೋಳು ಕರುಣೆಯ ತೋರುವೆ. ಪರಮಾತ್ಮ, ಏತಕ್ಕೆ ಎನ್ನೋಳು ಕರುಣೆಯ ತೋರುವೆ. ಜನನಿಯು ಯಾರೋ, ಜನಕರು ಯಾರೋ, ಬಂಧು ಯಾರೋ, ಬಳಗವು ಯಾರೋ. ಜನನಿಯು ಯಾರೋ, ಜನಕರು ಯಾರೋ, ಬಂಧು ಯಾರೋ, ಬಳಗವು ಯಾರೋ. ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ನನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಮಾನವ ನಾನು ದೈವವು ನೀನು. ಪರಮಾತ್ಮ, ಮಾನವ ನಾನು ದೈವವು ನೀನು. ಏತಕ್ಕೆ ಎನ್ನೋಳು ಕರುಣೆಯ ತೋರುವೆ ಕೃಷ್ಣ, ಕೃಷ್ಣ. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಹೊಗಳುತ್ತಿರುವುದಲ್ಲ ಪರಮಾತ್ಮ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು, ಆ ಕುಂತಿದೇವಿ ನಿನ್ನ ತಾಯಿ, ಆ ಪಾಂಡವರು ನಿನಗೆ ಸಹೋದರ ಆಗಬೇಕು. ಕರ್ಣ, ಏನು ಹೇಳುತ್ತಿರುವೆ ಪರಮಾತ್ಮ? ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಕುಂತಿ ದೇವಿಯು ನನ್ನ ತಾಯಿ? ಸಂದೇಹವೇಕೆ? ಸೂರ್ಯ ದೇವನು ನನ್ನ ಜನಕನೇ? ಸತ್ಯವಾಗಿ ಇಲ್ಲ, ಇದನ್ನು ನಂಬಲು ಸಾಧ್ಯವಿಲ್ಲ. ಓಹೋ, ನನಗೆ ಈಗ ತಿಳಿಯಿತು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡಲು ಈ ರೀತಿಯಾಗಿ ಹೇಳುತ್ತಿರುವೆ ಪರಮಾತ್ಮ? ಪರಮಾತ್ಮ, ಪರಮಾತ್ಮ,
ವರರುಳ್ ಸಂತಸದಿ ಸೇರೈ ಅನುಜರ ಸೇರೈ ಕರುಣವನೋರೈ. ಅನುಜರ ಸೇರೈ ಕರುಣವನೋರೈ ನೀಮಾರೈ ನೀಮಾರೈ ಸುರಚಿರ ಶರದರ ಶರಣರ ಬೋರೆವನೆ ಸುರಚಿರ ಶರದರ ಶರಣರ ಬೋರೆವನೆ ಸುರಚಿರ ಶರಣರ ಶರಣರ ಬೋರೆವನೆ ಮಾತನು ಪ್ರೇಮಿಲ್ಲ ಲಾಲಿಸು ನೀರ ಲಾಲಿಸು ನೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇರುವಾಗಲೇ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದು ಅವು ಫಲಿಸುವೋ ಇಲ್ಲವೆಂದು ಒಂದು ದಿನ ಗಂಗಾ ತೀರದಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯಾದ ಕನ್ನಿಕೆಯಾದ ಕಾರಣ ಈ ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅಯ್ಯೋ ದೈವವೇ, ಅಯ್ಯೋ. ಆಗ ಓರ್ವ ಬೆಸ್ತನ ಕೈಗೆ ನೀನು ಸಿಕ್ಕಿದೆ. ಆತನು ನಿನ್ನನ್ನು ಎತ್ತುಕೊಂಡು ಹೋಗಿ ತನ್ನ ಮನೆ ಹೆಂಡತಿಯಾದ ರಾಧೆ ಕೈಗೆ ಕೊಟ್ಟನು. ಅವರಿಗೆ ಮಕ್ಕಳಿಲ್ಲದ ಕಾರಣ ನಿನ್ನನ್ನು ಸಾಕಿ ಸಲುಹಿದರು. ಕರ್ಣ, ಪರಮಾತ್ಮ, ಕರ್ಣ, ಪರಮಾತ್ಮ, ನಿನ್ನ ದೇಹದೊಂದಿಗೆ ವಜ್ರಜ ಕವಚ ಕುಂಡಲಗಳು ಅಂಟಿಕೊಂಡಿದ್ದರಿಂದ ನಿನಗೆ ವಸುಸೇನನೆಂದು ನಾಮಕರಣ ಮಾಡಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಲಿ ಬಾ. ಆ ಕೌರವಿನನ್ನು ಪಾಂಡವರನ್ನು ಹೋಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಭಾಕಣ ಹೋಗೋಣ. ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದೆ ಬರಿತ ಪಕ್ಕಿಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದನೆಯಲ್ಲೊಂದೆ. ಇಂದು ವದನ ಅಪನಿಂದನೆಯಲ್ಲೊಂದೆ ಬಂಧ ವಿಮೋಚನ ಮಾರ್ಗವನರಿಯದೆ ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಜನ್ಮ ರಹಸ್ಯದ ಅಂತರವರಿತು ಗಲು ಮದಾತೆಯ ನಿರ್ಭಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು ಗಲು ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ
ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿ ಶಾಪ ಪಾಪಿಯಾದೆ ಬರಿದ ಭಕ್ತಿಯಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ ಪರಮಾತ್ಮ, ಕರ್ಣ, ನಿನ್ನ ಆಳ್ವಿಕೆಯಲ್ಲಿ ಎತ್ತ ಮಗನನ್ನು ತೊರೆದರೆಂದು ಹೇಳುತ್ತಿರುವೆಯಲ್ಲ. ನಾನು ಕರ್ಣನೆಂದು ಕುಂತಿ ದೇವಿಯ ಪುತ್ರನೆಂದು ಆ ಪಾಂಡವರಿಗೆ ತಿಳಿದಿದ್ದರೂ ಸಹ ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರ ಕುಲಹೀನ ಎಂದು ಹೀಯಾಳಿಸುತ್ತಿದ್ದರಲ್ಲ. ಇದು ನ್ಯಾಯವೇ ಸ್ವಾಮಿ? ಕರ್ಣ, ಪರಮಾತ್ಮ, ನೀನು ಬದುಕಿರುವೆಂದು ಆ ಪಾಂಡವರಿಗೂ ಸಹ ತಿಳಿಯದು ಕರ್ಣ. ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರೋಳು. ನೀನು ಅಲ್ಲಿಗೆ ಹೋದರೆ ನಿನ್ನ ಜನ್ಮದ ರಹಸ್ಯವೂ ತಿಳಿಯುವುದು. ಅಲ್ಲಿಗೆ ನಿನ್ನ ತಾಯಿಯಾದ ಕುಂತಿದೇವಿಯು ಸಹ ಬಂದರು ಬರುವುದು. ಕರ್ಣ, ನಾನಿಂದು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ? ಹಾಗೇ ಆಗಲಿ, ನಾನು ಧನ್ಯನಾದೆ. ಹೋಗಿ ಬಾ ಪರಮಾತ್ಮ. ಧರ್ಮವೇ ಸ್ಥಿರವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮನು ನನ್ನ ಸಹೋದರನೇ. ಆ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಆ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನನ್ನ ಕೈಯಾರ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆನಲ್ಲ. ಅಯ್ಯೋ ದೈವವೇ, ಕೊಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ ದುಣದೊಳ ತಮ್ಮಂದಿರ ನಾ ಕೊಲ್ಲುವುದೇ ಕೊಲದಾಂ ನಾ ಬಿಟ್ಟೊಳೆ ಆ ಕೌರವೇಂದ್ರನು ಈ ದಾರುಣಿನೊಳ್ ಸಿರಿ ಸಂಪತ್ತಿನಿನ್ ಬಾಳ್ವನೇ ಛಲದಿ ಪಾರ್ಥನ ಮುಂಡಮಂ ತೆಗೆದು ಅಯ್ಯೋ ಛಲದಿ ಪಾರ್ಥನ ರುಂಡಮಂ ತೆಗೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಮಂ ಸಲ್ಲಿಸಲ್ಕಾಗದೆ ಆನಂದಮಂ ಸಲ್ಲಿಸಲ್ಕಾಗದೆ ಆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ ಸಾಯಲೇ. ಕಲುಷಿತ ಮನದ ಯಾಕುಲ ಭಾವ ಜ್ವಲಿಸುವುದನ ವರತ ಐವರ ಕಾಂತೆ ಎನಿಸಿರೆ ಚಿಂತೆ
ಐವರ ಕಾಂತೆ ಎನಿಸಿರೆ ಚಿಂತೆ ತಳೆದ ಪರಿಭವ ಸವೆದಿದೆ ಜೀವ. ಕೃಷ್ಣ ವಾಸುದೇವ ಕಳೆದ ಪರಿಭವ ಸವೆದಿದೆ ಜೀವ. ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಕೃಷ್ಣ ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತರಿಸಲ್ಪಟ್ಟರು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳರಂತೆ ಕೀಚಕನ ಭಗ್ನವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದ್ರೆ ಅಯ್ಯೋ ಪರಮಾತ್ಮ, ಈ ದ್ರೌಪದಿ ಅಣಿಯಲ್ಲಿ ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ. ಪ್ರಿಯತಮೆ, ಏಕೆ ಈ ರೀತಿ ನಿಷ್ಕರ್ಣರಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ ಸೃಷ್ಟಿಸಿದೆ? ದ್ರುಪದಸುತೆ ಮಾತನ್ನು ನಡೆಸದ ಗಾತು ಕನೇನಲ್ಲ, ಮಾತನ್ನು ನಡೆಸದ ಗಾತು ಕನೇನಲ್ಲ. ದ್ರುಪದಸುತೆ ಪಡ ಪಡ ಪಿಡಿಯುತ್ತೆ ಬಡ ಕೌರವನ, ಬಡ ಪಿಡಿಯುತ್ತೆ ಬಡ ಕೌರವನ, ಹೊಡೆ ಮುರಿಯದ ಬಿಡ ಗದೆಯಳು ನೋಂ ಹೊಡೆ ಮುರಿಯದ ಬಿಡ ಗದೆಯಳು ನೋಂ ಕೆಡು ದುಶ್ಯಾಸನ ಒಡಲಂ ಒಗೆದು, ಕೆಡು ದುಶ್ಯಾಸನ ಒಡಲಂ ಒಗೆದು ಇಡುವೆನ ರಕ್ತದಿ ಓಡಿಗಟ್ಟಿಸದೆ, ಇಡುವೆನ ರಕ್ತದಿ ಓಡಿಗಟ್ಟಿಸದೆ. ದ್ರುಪದಸುತೆ ಮಾತನ್ನು ನಡೆಸದ ಗಾತು ಕನೇನಲ್ಲ, ಮಾತನ್ನು ನಡೆಸದ ಗಾತು ಕನೇನಲ್ಲ. ದ್ರುಪದಸುತೆ 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 ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಅಪರಾಧನತೆಯು ನಮ್ಮ ಸಮಾಜದ ನಿಯಮ, ಅದು ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನ ವ್ಯಾಮೋಹದಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಗ್ರಜನು ಮಾಡಿ ಅಪರಾಧಗಳನ್ನು ನಿನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡವೆಂದು ನಾನು ನಿನಗೆ ಎಷ್ಟು ಸಾರಿ ಹೇಳಿಲ್ಲವೇ? ಅದನ್ನೇ ಜ್ಞಾಪಕದಲ್ಲಿಟ್ಟುಕೊಂಡು ಈ ರೀತಿಯಾಗಿ ಚಿಂತಿಸುತ್ತಿರುವೆ ಏಕೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆಯ ಹೊರತು ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ, ಯಾರ ಆಜ್ಞೆಯನ್ನು ಪರಿಪಾಲಿಸತಕ್ಕವನಲ್ಲ. ಅದೇನು ತಿಳಿಸು ನಿನ್ನ ಪ್ರಲಾಪ? ಹಾಗಾದರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದರು.
ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ದ್ಯೋತನ ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವರು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನೊಡನೆ ಸಂಧಿಯೇ? ಏನು ಪರಮಾತ್ಮನು ಆ ದುರ್ಯೋಧನೊಡನೆ ಸಂಧಿಯೇ? ಹಾಗಾದರೆ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ನನ್ನ ಪ್ರಯತ್ನ ವಿಫಲವಾಯಿತು. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿ ಬಂದಾಗಲೇ ಈಗಾಗಬಹುದೆಂದು ತಿಳಿದಿದ್ದನು. ಹಾಗಾದರೆ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಅಪ್ಪು ಪಾಂಚಾಲಿ, ಅಪ್ಪು ಒಳ್ಳೆಯ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಸ್ವಾಮಿ. ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನೇನೋ ಹೇಳಿದಿರಿ. ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ, ಯಾರ ಆಜ್ಞೆಯನ್ನು ಪರಿಪಾಲಿಸತಕ್ಕವನಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಈ ಜಗತ್ತಿನಲ್ಲಿ ಸುಖ ದುಃಖಗಳಿಗೂ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ನನಗೆ ಆಗಾಗ ಹೇಳುತ್ತಿದ್ದರು. ಸಹೋದರ ಭೀಮಸೇನ, ನನ್ನಲ್ಲಿ ನಿನಗೆ ಕೋಪವೇ? ಮಾತನಾಡುತ್ತಮ್ಮ. ಭೀಮಸೇನ, ನನ್ನಲ್ಲಿ ನಿನಗೆ ಕೋಪವೇ? ಸಂತನಾಗು ಸಹೋದರ, ಸಂತನಾಗು. ಅಗ್ರಜ, ಮನದ ವೇದನೆ ನೀಗುನಿ ಸಮಯವಿದೆಂದರಿಕೆಯ ತರುಣಿ ಏತಕ್ಕೆ ಹೀದು ಗುಣವು ಮಾನುನಿ ಮನದ ವೇದನೆ ನೀಗುನಿ ಸಮಯವಿದೆಂದರಿಕೆಯ ತರುಣಿ
ಪ್ರಿಯತಮೆ ಏಕಿದು ಗುಡವು ಬಿಡು ಬಿಡು ಪ್ರಿಯತಮೆ ಮಾನುನಿ ಮನದ ವೇದನೆ ನೀಗುನಿ ಸಮಯವಿದೆಂದರಿದೆಯ ತರುಣಿ ಏತಗೆ ಇದು ಗುಡವು ಸುರದೊಳು ಕಣ್ಣನ ಶಿರವನ್ನು ಕಡಿದು ದುರದೊಳು ಕಣ್ಣನ ಶಿರವನ್ನು ಕಡಿದು ಬೀಚಿದ ಮುಡಿಯನ್ನು ಕಟ್ಟಿಸುವೆನು ನಾನು ಬೀಚಿದ ಮುಡಿಯನ್ನು ಕಟ್ಟಿಸುವೆನು ನಾನು ಮಾನುನಿ ಮನದ ವೇದನೆ ನೀಗುನಿ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಇದು ಗುಡವು ಪಾಂಚಾಲಿ ಸಮಾಚಾರವೇನು? ಅಣ್ಣನೇಗೆ ಕೋಪದಿಂದಿರುವನು? ಏಕೆ ಈ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಎದುರಿನಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದು ಕಾದಿದ್ದೆನು. ಅದನ್ನು ಈಗಲೇ ಹೇಳಿದರೆ ಕೇಳಿ. ಈ ಸಂಧ್ಯಾ ವಿಚಾರವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅರ್ಜುನ ನಕುಲ ಸಹದೇವರು ಇದಕ್ಕೆ ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಂಕವೆಂದೇ ಭಾವಿಸಿರುವುದು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧ್ಯಾಚನೆ ಮಾಡಲು ಆ ಪಾಂಡುರನ್ನ ಬಂದು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಾನು ಸಹಿಸಲಾಗರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುವಂಶವನ್ನು ನಾಶ ಮಾಡಬಲ್ಲದು. ಇದಕ್ಕೆ ಏನು ಹೇಳುವಿರಿ? ಸಹೋದರ ಭೀಮಸೇನ, ನೀನೇ ಈ ರೀತಿ ಕೋಪವನ್ನು ಮಾಡಿದರೆ ನಿನ್ನ ಕೋಪವನ್ನು ನನ್ನಿಂದ ತಡೆಯಲು ಸಾಧ್ಯವೇ? ಯುದ್ಧವು ನಮ್ಮ ಕ್ಷತ್ರಿಯರ ನಾಶ. ಸಂತನಾಗು ಸಹೋದರ, ಸಂತನಾಗು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಮಾನವ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆಯೇ ಶಾಂತಿಯು ಕ್ಷತ್ರಿಯರ ಕರ್ತವ್ಯ. ಹಾಗೆ ನಾವು ಸ್ವಾಭಿಮಾನದಿಂದ ಯುದ್ಧವನ್ನೇ ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಯನ್ನು ಅಪೇಕ್ಷಿಸುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ಕೌರವ, ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಅರ್ಜುನ, ನಾನಿನ್ನು ಬರುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೇನೂ ಪ್ರಯೋಜನವಿಲ್ಲ. ನಾನಿನ್ನು ಬರುವೆನು. ಸ್ವಾಮಿ, ಸ್ವಲ್ಪ ನೀವು ಅದೋ ನೋಡು, ಯದುಪತಿಯು ನಗುನಗುತ್ತಾ
ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಸ್ವಾಮಿ. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓ ಸುದೇವ, ಎಲ್ಲಿಂದಲೇ ನಮಸ್ಕರಿಸುವೆನು. ಋಕೋದರ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೂ ಏನಾಯಿತು? ಹೋದವರು ಯಾರು? ಅಂದರೆ ಕೃಷ್ಣನಲ್ಲವೇ? ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನು ಇಲ್ಲಿರುವುದಿಲ್ಲ. ಅವರವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಮ್ಮಡು ನಾನಿಂದ ಬರುವೆನು. ಸ್ವಲ್ಪನೇ ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮ ಇಷ್ಟದಂತೆ ನೀವು ನಡೆದುಕೊಳ್ಳಬಾರದು. ಛೇ, ನಿಮ್ಮ ಅಣ್ಣನ ಮಾತು ಮುಗಿದ್ರೊಳಗಾಗಿ ಈ ನನ್ನ ಕೋಪವೇ ತಣ್ಣಗಾಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ರುಕ್ಮಿಣೀಪತಿ, ಈ ನಿನ್ನ ಸಮಸ್ಯವಾದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಈಗ ನಿನ್ನ ಅಭಿಮತವನ್ನು ತಿಳಿದಂತಾಯಿತು. ಅಜ್ಞಾತ ಮೋಸ ನೆಪದಿಂದ ಅರ್ಜುನನಿಗೆ ಪಡೆಗಳನ್ನು ತೊಡಿಸಿದೆ. ಈಗ ಸಂಧಿ ನೆಪದಿಂದ ನಮ್ಮೆಲ್ಲರಿಗೂ ಪಡೆಗಳನ್ನು ತೊಡಿಸಲು ಪ್ರಯತ್ನಿಸಿರುವ ಯಾದವಾಗಡಿ, ಈ ಪಾಂಡುಪುತ್ರ ಮೇಲೆ ನಿಮಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕೆ ಇಷ್ಟೊಂದು ಆಕ್ರೋಶ? ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಅವಶ್ಯಕವಾದದ್ದು. ಪರಮಾತ್ಮ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ವಿಚಾರವು ನನಗೆ ಒಪ್ಪದು. ನಿನಗೊಬ್ಬ ವಿಚಾರವೊಂದು ಇರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಅದೇನು ತಿಳಿಸು ಪರಮಾತ್ಮ. ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಎಲ್ಲವನ್ನೂ ಹೇಳುತ್ತೇನೆ. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ, ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳೋ ತನಕ ನಾನು ಏನನ್ನೂ ಹೇಳುವುದಿಲ್ಲ. ಇದೇನು ಪರ್ಯಾಸ್ಯವೇ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಭಯ. ಎಲ್ಲಿ ಆ ನಿನ್ನ ಗದೆಯನ್ನು ಕ್ಷಣಕಾಲ ಈ ಕಡೆ ಕೊಡು. ಅದು ಆಗಲಿ. ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೊಂಡು ಆಗಬಹುದು ಪರಮಾತ್ಮ. ತಂಗಿ, ಸಹೋದರಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತನ್ನೆಂದಾದರೂ ನಾನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರ್ಯಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ಭೀಮನ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮರು ಹೇಳಿದಂತೆ ಈ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ದುರ್ಯೋಧನ ರಾಜಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಯಿತು. ಪರಮಾತ್ಮ, ಈ ಕಾರ್ಯವನ್ನು ಮಾಡಿದವರ ದುರಾತ್ಮರು ಯಾರು? ಪರಮಾತ್ಮ, ಈ ಕಾರ್ಯವನ್ನು ಮಾಡಿದ ದುರಾತ್ಮರು ಯಾರು? ಇನ್ಯಾರು? ದುರಾಭಿಮಾನಾದ ದುರ್ಯೋಧನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರು? ಪಾಂಚಾಲಿ, ಎಲ್ಲಿ ನನ್ನ ಕರಗಳನ್ನು ಬಿಡಿಸು. ಆ ನೀಚನಾದ ದುರ್ಯೋಧನ ದುರಂಕಾರು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರಾಯಭಾರಿಯನ್ನು, ಆ ಪುಣ್ಯಕೌರವನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಏನು ಹೇಳಿವಿರಿ? ಭೀಮ, ಇಷ್ಟೇ ಮಾತ್ರ ಅಲ್ಲ. ಆ ದುರ್ಯೋಧನ ನಿಮಗೆ ಕೊಟ್ಟ ಉತ್ತರವೇನೆಂದರೆ 5 ಊರುಗಳಲ್ಲ, 1 ಊರನ್ನು ಸಹ ಕೊಡಲು ಸಮ್ಮತಿಸಿದರೆ ನೀವು ಸಮ್ಮತಿಸುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನಿಮಗೆ ತಿಳಿಸಿಬಿಡುವಂತೆ ಹೇಳಿದನು. ಅಗ್ರಜ, ಭೀಮಸೇನ, ಹೇಳಿದ್ರ ಈ ದುರಂಕರ ಮಾತುಗಳನ್ನ? ವಾಸುದೇವ, ನಾನು ಮಾಡಿದ ಸಂಧಿಯ ಪ್ರಯತ್ನವು ಫಲವಾಯಿತು. ಮುಂದೆ ನೀವೇ ನಮ್ಮನ್ನು ಕಾಪಾಡಬೇಕು ಪರಮಾತ್ಮ.
ಪಾಂಚಾಲಿ ಎಲ್ಲಿ ನನ್ನ ಕರಗಳನ್ನು ಬಿಡಿಸು. ಅಗ್ರಜ ಏನಾದರೂ ಬಿಡಿಸು. ಪಾರ್ಥ ಏನಾದರೂ ಬಿಡಿಸು. ಪರಮಾತ್ಮ ಏನಾದರೂ ಪರಮಾತ್ಮ ಪರಮಾತ್ಮ ಬಿಡಿಸುವುದಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನಗದೆ ಅಗ್ರಜ. ಈಗ ಎಲ್ಲರೂ ಕೇಳಿ ನನ್ನ ಅಭಿಪ್ರಾಯವನ್ನು. ನವನ ಕೊಲ್ವೆ ತುಳಿ ತುಳಿದು ಶಿರಮ ಕಳಿ ಕೇಳುವನೀಗ ಸೋದಿ. ಕುಲಗಾಂತ ಕನಕಳ ನವನ ಕೊಲ್ವೆ ತುಳಿ ತುಳಿದು ಶಿರಮ ಕಳಿ ಕೇಳುವನೀಗ ಸೋದಿ. ಆರಿ ಮಸಣಗಳಿಗೌತಣ ಮಾಡಿ ಮಸಣಗಳಿಗೌತಣ ಮಾಡಿ ಹೇರಿದ ವೈಭವದಿಂದಲೇ ಕೂಡಿ ಹೇರಿದ ವೈಭವದಿಂದಲೇ ಕೂಡಿ ಅವರ ಗುಚ್ಛವನ್ನು ಎಸಗಿದ ಧೂಳನ ಅವರ ಗುಚ್ಛವನ್ನು ಎಸಗಿದ ಧೂಳನ ಶಿರ ಕಡಿದು ದೊರೆ ಒಳಗೆ ಬೇರೆ ಜೂವೆ ಕುದದಿ. ಕುಲಗಾಂತ ಕನಕಳ ನವನ ಕೊಳ್ಳ ತುಳಿ ತುಳಿದು ಶಿರಮ ಕಳಿ ನೀಗ ಚಲದಿ. ವಾಸುದೇವ, ನಾನು ವಾಯುದೇವನ ವರಬಲದಿಂದ ಜನಿಸಿದ್ದೆ ನಿಜವಾದರೆ ಕುಂತಿದೇವ ಸ್ತನಪಾನವನ್ನೇ ಮಾಡಿದೆ ಸತ್ಯವಾದರೆ ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ಆ ದುಶ್ಯಾಸನ ಕರುಳನ್ನು ಬಾರದು, ದುರ್ಯೋಧನ ತೊಡೆಯನ್ನು ಬಾರದು, ಅವನ ರಾಜ ಕಿರೀಟವನ್ನು ಏನಂದ ಎಳೆಗಂದ ಅದು ಅದು ಪುಡಿ ಪುಡಿ ಮಾಡದೆ ಹೋದ್ರಿ ನನಗೆ ಘೋರವಾದ ನರಕವೇ ಪ್ರಾಪ್ತವಾಗಲಿ. ಈ ಮಾತಿಗೆ ನಿನ್ನ ಪಾದವೇ ಸಾಕ್ಷಿ. ಆನಂದ ಬರೆಯಲಿ. ಶ್ರೀ ಸೂರ್ಯದೇವನೇ ಜಗಕ್ಕೆ ನಿನ್ನಾತನೇ. ಶ್ರೀ ಸೂರ್ಯದೇವನೇ ಜಗಕ್ಕೆ ನಿನ್ನಾತನೇ. ನಾನಾ ವಿಜ್ಞಾನ ಮೋಕ್ಷ ಪ್ರದಾಯಕನೇ. ಅರುಣನ ಶರಣಗೆ ಕರುಣಾ ಸಿಂಧುವೆ. ಅರುಣನ ಶರಣಗೆ ಕರುಣಾ ಸಿಂಧುವೆ. ಕರುಣವ ತೋರಿದೆ ತರಳನ ಪಾಲಿಸು. ಕರುಣವ ತೋರಿದೆ ತರಳನ ಪಾಲಿಸು. ಶ್ರೀ ಸೂರ್ಯದೇವನೇ ಜಗಕ್ಕೆ ನಿನ್ನಾತನೇ. ನಾನಾ ವಿಜ್ಞಾನ ಮೋಕ್ಷ ಪ್ರದಾಯಕನೇ. ಪದುಮಾಮಿತ್ರನೇ ಪದಗೆರಗುವೆನ. ಪದುಮಾಮಿತ್ರನೇ ಪದಗೆರಗುವೆನ. ಸದಮಲಂಗನೆಯನ್ನ ಮುದದಿಂದಲೇ ಬೊರೆ. ಸದಮಲಂಗನೆಯನ್ನ ಮುದದಿಂದಲೇ ಬೊರೆ. ಶ್ರೀ ಸೂರ್ಯದೇವನೇ ಜಗಕ್ಕೆ ನಿನ್ನಾತನೇ. ನಾನಾ ವಿಜ್ಞಾನ ಮೋಕ್ಷ ಪ್ರದಾಯಕನೇ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಗಂಗಾ ತೀರವು ಇದೆ ಅಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವು ತಿಳಿಯುವುದೆಂದು ಆ ಸ್ವಾಮಿಯು ತಿಳಿಸಿದ್ದರು. ಆ ರಹಸ್ಯವೇನಿರಬಹುದು? ಹೇ ಭಗವಾನ್ ಭಾಸ್ಕರನಾದ ಸೂರ್ಯದೇವ, ನಿನ್ನ ಕಿರಣಗಳಿಂದ ಈ ಜಗತ್ತನ್ನೇ ಬೆಳಗುತ್ತಿರುವ
ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನನ್ನ ಜನ್ಮದ ರಹಸ್ಯವೇನೆಂದು ತಿಳಿದಿರಲೇಬೇಕು. ನೀನಾದರೂ ಈ ಕುಲಹೀನನೆಂಬ ಅಪನಿಂದನೆ ತಪ್ಪಿಸಿ ಕಾಪಾಡು ಸ್ವಾಮಿ ಸೂರ್ಯದೇವ, ಕಾಪಾಡು. ಕರ್ಣ, ಅಲ್ಲಿ ನೋಡು, ನಿನ್ನ ಎತ್ತ ತಾಯಿ ಬರುತ್ತಿರುವರು. ಆಕೆಂದರೆ ನಿನ್ನ ಜನ್ಮರಾಶಿಯು ಗೊತ್ತಾಗುವುದು, ನೀನು ಚಿಂತಿಸಬೇಡ. ಕರ್ಣ, ಯಾರು ಕರ್ಣ, ಯಾರೂ ಕಾಣುತ್ತಿಲ್ಲವಲ್ಲ. ರಾಜ ಮಾತೆ, ನೀನು ಯಾರು? ನೀನು ಓರ್ವಳೆ ಇಲ್ಲಿಗೆ ಬರಲು ಕಾರಣವೇನು? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಗಳನ್ನ ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಎತ್ತಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಫಲಿಸಿದಮ್ಮ, ಬಹುದಿನದ ಬಯಕೆ ಲಭಿಸಿದಮ್ಮ, ಬಯಸಿದ ದರ್ಶನವು ಫಲಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ ಕುಮಾರ, ಕುವರನ ಕರುಣೆಯ ತೋರಿದೆ, ಕುವರನ ಪೊರೆದೆ. ಕರುಣೆಯ ತೋರಿದೆ, ಕುವರನ ಪೊರೆದೆ. ಇಷ್ಟೆಗೆ ಈ ಋಣವ ತೀರಿಸಲೇನಾ? ಅಮ್ಮ ಎಂದಿಗೆ ಈ ಋಣವ ತೀರಿಸಲೇನಾ? ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ ಜನನಿ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವ ಮನನಾಗ ಏನೊಂದನು ಅರಿಯೆ. ಮಗುವ ಮನನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ ನಾ ಮಾಡಿದ ಪರಾಧ ಏನೊಂದ ದಾರಿಯೇ. ನಾ ಮಾಡಿದ ಪರಾಧ ಏನೊಂದ ದಾರಿಯೇ. ಅಕ್ಷಮ್ಯವೆಲ್ಲಿಸಿ ಜೀವವ ಮೊರೆದೆ. ಕರ್ಣ, ಅಕ್ಷಮ್ಯವೆಲ್ಲಿಸಿ ಜೀವವ ಮೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನಿ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿಹುದೇ ಬರದೆ. ಐವರ ಮಾತೆ ನಿನಗಿಹುದೇ ಬರದೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ, ಬಹುದಿನದ
ಕೀರ್ತಿಶಾಲಿ ಆಗು ಮಗನೇ, ಕೀರ್ತಿಶಾಲಿ ಆಗು. ಏನು ಹೇಳುತ್ತಿರುವೆ ತಾಯಿ? ನನ್ನನ್ನು ಕೀರ್ತಿಶಾಲಿಯಾಗು ಎಂದು ಅರಸುತ್ತಿರುವೆಯ? ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ನಿಮಗೆ ಯಾವ ಅಪರಾಧಗಳನ್ನು ಮಾಡಿದನು ತಾಯಿ? ಅಮ್ಮ, ಆಗ ಈ ಪಾಪಿಯ ದೇಹವನ್ನು ನದಿಯಲ್ಲಿರುವ ಜಲಚರಾದಿಗಳು ಸಹ ತಿನ್ನದೆ ಬಿಟ್ಟು ಬಿಟ್ಟು. ಅಯ್ಯೋ ಅಮ್ಮ, ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಹಾಲನ್ನುಣಿಸಿ ಸಾಕು, ಹೌದೇನ? ಹೀಗಿರುವಾಗ ನನ್ನನ್ನೇಕೆ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಿದೆ? ಪತಿವ್ರತ ವೀರ ಮಾತೆಯಾದ ನಿನ್ನ ಉದರದಲ್ಲಿ ಜನಿಸಿದರು ಈ ಪ್ರಪಂಚವೆಲ್ಲ ನನ್ನನ್ನು ಸೂತುಪುತ್ರ, ಕುಲಹೀನ ಎಂದು ಹೇಳಿಸುತ್ತಿದ್ದಾಗ ನನ್ನ ಮನಸ್ಸು ಅದೆಷ್ಟು ನೊಂದಿರಬಹುದು. ಪತಿವ್ರತ ಶಿರೋಮಣಿಯಾದ ನಿನ್ನ ಹೃದಯವು ಅದೆಷ್ಟು ನೊಂದಿರಬಹುದು. ಅಂದಾದರೂ ಒಂದೇ ಒಂದು ಮಾತಿನಿಂದ ನನ್ನನ್ನು ಪವಿತ್ರನನ್ನಾಗಿ ಮಾಡಬಹುದಿತ್ತಲ್ಲ. ಏಕಮ್ಮ ಸುಮ್ಮನಿದ್ದೆ? ಅಮ್ಮ, ಏಕಮ್ಮ ದುಃಖಿಸುತ್ತಿರುವೆ? ಹೋಗಲಿ ಬಿಡು ತಾಯಿ, ನೀನು ದೈವಕ್ಕೆ ಸಮಾನಳು. ನಿನ್ನ ಮನಸ್ಸನ್ನು ನೋಯಿಸಿದರೆ ನಾನು ಪರಮ ಪಾಪಿಯಾಗುವೆ. ಹಿಂದಿಗಾದರೂ ಮಗನೆಂಬ ಮಮತೆಯು ಬಂದಿತ್ತಲ್ಲ, ಅದಕ್ಕಾಗಿ ನಾನು ಚಿರಋಣಿಯಾಗಿರುವೆನು ತಾಯಿ. ಅಮ್ಮ, ಮಗನೇ, ಶೂಲದಂತಹ ನಿಂದನೆ ಸಹಿಸಲಾರದ ವೇದನೆ ಕರುಳಿರಿದು ಹೊರಬರುತ್ತಿದೆ ಬೇನೆ. ಕುಮಾರ, ಅಮ್ಮ, ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು ಮಗನೇ, ಜರಿಯದಿರು. ನಿಂದನೆಯಂ ಸಹಿಸೆನ, ನಿಂದನೆಯಂ ಸಹಿಸೆನ. ಜರಿಯದಿರು ಮಗನೇ, ಜರಿಯದಿರು. ಕುಮಾರ, ಕಂದ, ಅಯ್ಯೋ
ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸಯ್ಯ. ನೀನು ಈ ರೀತಿಯಾಗಿ ಮಾತನಾಡಬಾರದು ತಾಯಿ. ಹೆತ್ತ ಮಗನನ್ನು ನಾನು ಕ್ಷಮಿಸುವುದೇ? ಅಮ್ಮ, ಹೋಗಲಿ ಬಿಡು ತಾಯಿ. ನೀನು ಈ ರೀತಿ ಮಾತನಾಡಿದರೆ ನನಗೆ ಶ್ರೇಯಸ್ಸಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಸುಕೃತಶಾಲಿಗಳು. ಕುಮಾರ್, ಆದದ್ದು ಹಾಗೆ ಹೋಯ್ತು. ಈಗಲಾದ್ರೂ ನಿನ್ನ ಸಹೋದರ ಆದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಳಕನ್ನ ಆರೈಸಬೇಡ. ಅಮ್ಮ, ಸೌಭಾತ್ರ ದಾನ ಮಾಡು ಕರ್ಣ. ನಾನು ಜೀವಿಸಿರುವವರೆಗೂ ನನ್ನನ್ನು ನಂಬಿದ ಆ ದುರ್ಯೋಧನನಿಗೆ ಮಾತ್ರ ದ್ರೋಹವನ್ನು ಮಾಡಲಾರೆ ತಾಯಿ, ದ್ರೋಹವನ್ನು ಮಾಡಲಾರೆ. ಹಾಗಲ್ಲ ಮಗನೇ, ಹೌದಮ್ಮ. ಎತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ಪಾಂಡವರು ನಿನ್ನ ಮಕ್ಕಳೇನೋ ಸರಿ, ಅವರನ್ನು ಉಳಿಸೆಂದು ಕೇಳುತ್ತಿರುವೆಯಲ್ಲ. ಅವರನ್ನು ಉಳಿಸಬೇಕಾದದ್ದು ಧರ್ಮವೇ ಸರಿ. ಆದರೆ ನೀನೇ ಹೇಳು ತಾಯಿ, ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಆತನ ಕಾರ್ಯಗಳಿಗೆ ತೊಂದರೆಯನ್ನುಂಟು ಮಾಡಿದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಸ್ವರ್ಗದಲ್ಲಿರುವ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಅಪಮಾನದಿಂದ ತಲೆ ಎತ್ತಿ ಬಾಳಲು ಸಾಧ್ಯವೇನಮ್ಮ? ಅಮ್ಮ, ಈ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಈ ರೀತಿಯಾದ ಹಿತಬೋಧನೆಯನ್ನು ಮಾಡುತ್ತಿರುವಲ್ಲ, ಇದು ನಿನಗೆ ನ್ಯಾಯವೇನಮ್ಮ? ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಿಲು ಬಿದ್ದ ಸಹೋದರರಲ್ಲವೇ? ಹೌದಮ್ಮ. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಹೌದು ತಾಯಿ. ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ನೀನು ಸಂತೋಷ ಪಟ್ಟರೆ ಈ ಪ್ರಪಂಚವೇ ಆನಂದ ಸಾಗರದಲ್ಲಿ ಮುಳುಗಿದಂತೆಯೇ ಸರಿ. ಆದರೆ ಇದುವರೆಗೂ ನನಗೆ ಸಹೋದರರೆಂಬ ಭಾವನೆಯೇ ಇರಲಿಲ್ಲವಲ್ಲ ಅಮ್ಮ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಪವಹರ ಕೃಷ್ಣನ ದಯೆ ನಿಮಗಿರುವಾಗ ಭಯವಿಲ್ಲವಮ್ಮ ಅಮ್ಮ. ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಂತೆ ಅಮ್ಮ ಜನನಿ ಜನನಿ ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಂತೆ ಅಗಲದೆ ನಿಮ್ಮನು ಪೊರೆಯುತ್ತಲಿ ನಮ್ಮ. ಅಗಲದೆ ನಿಮ್ಮನು ಪೊರೆಯುತ್ತಲಿ ನಮ್ಮ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಪವಹರ ಕೃಷ್ಣನ ದಯೆ ನಿಮಗಿರುವಾಗ ಭಯವಿಲ್ಲವಮ್ಮ ಅಮ್ಮ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯವೆಲ್ಲಿಂದ ಬರಬೇಕು ತಾಯಿ? ಚಿಂತೆಯನ್ನು ಬಿಡು. ಹಾಗಲ್ಲ, ಲೋಕೈಕ ವೀರನಾದ ನೀನು
ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನು ಅಂತಹ ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಅಮ್ಮ, ಯಾರನ್ನಾದರೂ ಉಳಿಸುವೆನು ತಾಯಿ. ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದಮ್ಮ, ಈ ಪ್ರಪಂಚವೆಲ್ಲ ನನ್ನನ್ನು ಸೂತು ಪುತ್ರ, ಕುಲಹೀನ ಎಂದು ಏಳಿಸುತ್ತಿದ್ದಾಗ ಆ ದುರ್ಯೋಧನನು ನನ್ನನ್ನು ಸಾಕಿ ಸಲುಹಿದನು, ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದನು. ಹೀಗಿರುವಾಗ ನಾನು ಆತನಿಗೆ ದ್ರೋಹವನ್ನು ಮಾಡಲಾರೆ ತಾಯಿ, ದ್ರೋಹವನ್ನು ಮಾಡಲಾರೆ. ಪ್ರಪಂಚದಲ್ಲಿ ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿಯುವರು. ಚಿಂತೆಯನ್ನು ಬಿಡು ತಾಯಿ. ಅರ್ಜುನನ ಮೇಲೆ ನಿನಗೆ ಎಷ್ಟೊಂದು ವೈರವೇಕೆ ಮಗನೇ? ಅರ್ಜುನನ ಮೇಲೆ ನಿನಗೆ ಎಷ್ಟೊಂದು ವೈರವೇಕೆ? ಹೋಗಲಿ, ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯಾ? ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಸತ್ಯವಾಗಿಯೂ ನಡೆಸಿಕೊಡುವೆನು. ಅದೇನು ಕೇಳು ತಾಯಿ. ಹಾಗಾದ್ರೆ ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ಮಗನಾದ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಂತಾಯಿತೆ. ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷಯ ಬಿಡು ಚಿಂತೆಯನು ಜನನಿ ಜನನಿ. ಅಮ್ಮ, ಈಗಲಾದರೂ ನನ್ನ ಮೇಲೆ ನಂಬಿಕೆ ಉಂಟಾಯಿತೆ. ಅದೇನು ಕೇಳು ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಹಾಗಾದ್ರೆ ಕೇಳು ಕುಮಾರ. ಈ ಜಗತ್ತಿನಲ್ಲಿ ಆಯುಷ್ಯದವರು ಎಲ್ಲಿ ಆದ್ರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ದೊಡ್ಡ ಬಾಣವ ತೊಳೆದಿರು ರಣದಿ ಕಟ್ಟ ಕಡೆಯ ತನಕ, ಕರ ಮುಟ್ಟಿ ಬೇಡುವನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಕುಮಾರ, ದೊಡ್ಡ ಬಾಣವ ತೊಳೆದಿರು ರಣದಿ ಕಟ್ಟ ಕಡೆಯ ತನಕ, ಕರ ಮುಟ್ಟಿ ಬೇಡುವನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಅನುಜಾತರ ಹೊರೆಯೈ ಕುಮಾರ. ಕುಮಾರ, ಅನುಜಾತರೇ ಹೊರೆಯೈ ಕುಮಾರ, ಪಾಂಡವರಿಗೆ ನೀ ಸಹೋದರ. ಅನುಜಾತರೇ ಹೊರೆಯೈ ಕುಮಾರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ, ಬೇಡುವೆ ಭಿಕ್ಷೆಯನ ಕೊಡು ನೀ ಅಭಿವಚನ, ಅಭಿವಚನ, ಅಭಿವಚನ. ಹಾಗಾದ್ರೆ ಕೇಳು ಕುಮಾರ್, ಈ ಜಗತ್ತಿನಲ್ಲಿ ಆಯುಷ್ಯದವರು ಎಲ್ಲಿ ಆದ್ರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ನಾನು ದೊಡ್ಡ ಬಾಣವನ್ನು ಪುನಃ ಈಗಲೀಗ ನೀನು ಕೆಟ್ಟೆ. ಮನಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ಅಷ್ಟ ದಿಕ್ಪಾಲಕರೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇನ್ನು ನಮಗೆ ಯುದ್ಧದಲ್ಲಿ ಜಯವಿಲ್ಲ. ಈ ನಮಗೆ ಜಯವೆಲ್ಲಿಂದ ಬರಬೇಕು? ನಿನಗೆ ಕೀರ್ತಿ ಎಲ್ಲಿಂದ ಬರಬೇಕು? ಅಯ್ಯೋ, ಆದರೂ ಚಿಂತೆ ಇಲ್ಲ ದುರ್ಯೋಧನ.
ನನ್ನ ತೋಳುಗಳಲ್ಲಿ ಬಲವಿರುವ ತನಕ ನಿನಗಾಗಿ ನಿನ್ನ ಪ್ರೀತಿಗಾಗಿ ಹೋರಾಡಿ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಏನು ಕಂದ? ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನಿಮ್ಮನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು, ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧವು ನಡೆಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದು ತಾಯಿ, ದುರಾದೃಷ್ಟವಶಾತ್ ನಾನೊಂದು ವೇಳೆ ಯುದ್ಧ ರಂಗದಲ್ಲಿ ಮರಣವನ್ನು ಹೊಂದಿದರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ ಮಗನೇ.